ಮಕ್ಕಳಿಗಂತೂ ಟೊಮ್ಯಾಟೊ ಸಾಸ್ ಅಂದರೆ ಭಾರಿ ಇಷ್ಟ. ನೀವು ಕೂಡ ಯಾವುದೇ ಸ್ನ್ಯಾಕ್ಸ್ ತಗೋರಿ, ಸಮೋಸ, ಪಿಜ್ಜಾ, ಮೋಮೋಸ್ ಮತ್ತು ಗೋಬಿ ಕೂಡದ್ರಲ್ಲೂ ನಿಮಗೆ ಟೊಮ್ಯಾಟೊ ಕೆಚಪ್ ಇಲ್ಲ ಅಂದರೆ ಟೇಸ್ಟ್ ಬರೋಂಗಿಲ್ಲ. ಹೀಗಾಗಿ ಮನೆಯಲ್ಲಿ ಫ್ರೆಶ್ ಆಗಿ ಟೊಮ್ಯಾಟೊ ಕೆಚಪ್ಪನ್ನು ಸೂಪರ್ ಟೇಸ್ಟಿಯಾಗಿ ಮಾಡ್ಕೊಂಬಿಡ್ಬೋದು. ಟೇಸ್ಟಲ್ಲಂತೂ ಕಾಂಪ್ರಮೈಸ್ ಇಲ್ಲ. ಸೊ ನೀವು ಈಸಿಯಾಗಿ ಹೊರಗೆ ಹೋಗಿ ಟೊಮ್ಯಾಟೊ ಕೆಚಪ್ಪನ್ನು ತೊಗೊಂಬಂದುಬಿಡ್ತೀರಿ ಮತ್ತು ಮಕ್ಕಳಿಗೆಲ್ಲ ಕೊಟ್ಬಿಡ್ತೀರಿ. ಅದರೊಳಗೆ ಟೊಮ್ಯಾಟೊ ಎಷ್ಟಿರ್ತೈತೆ ಗೊತ್ತೇನ? ಬರೀ 16%. ಉಳಿದದ್ದೆಲ್ಲ ಪ್ರಿಸರ್ವೇಟಿವ್, ಕೆಮಿಕಲ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ನಾವು ಅದನ್ನು ಮಕ್ಕಳಿಗೂ ಸುರಿದು ಕೊಡ್ತೀವಿ, ನಾವು ಹಂಗೆ ತಿಂತೇವೆ, ವಿಚ್ ಇಸ್ ವೆರಿ ಹಾರ್ಮ್ಫುಲ್. ಸೊ ಅದಕ್ಕೆ ಈಸಿಯಾಗಿ ಮನೆಯಲ್ಲೇ ನೀವು ಕೈಯಾರೆ ಮಾಡೋದ್ರಿಂದ ಎಷ್ಟು ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ಮಕ್ಕಳ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಸೊ ಈಸಿಯಾಗಿ ಟೊಮ್ಯಾಟೊ ಕೆಚಪ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನೀವು ಇದನ್ನು 1 ತಿಂಗಳವರೆಗೂ ಆರಾಮ್ಸೆ ಇಟ್ಕೊಂಡು ತಿನ್ಬೋದು. ಫಸ್ಟ್ 1 kg ಅಥವಾ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು, 1/2 kg 1 kg ಈ ಥರ. ನಾವು 1 kg ಇಲ್ಲೇ ಟೊಮ್ಯಾಟೊನ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ 1 ಆನಿಯನನ್ನು ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕರಿ ಮೆಣಸು, 2-3 ಚಕ್ಕೆ ಮತ್ತು ಗಾರ್ಲಿಕದ್ದು ಪೇಸ್ಟ್ ಇತ್ತು ನನ್ನ ಕಡೆ, ಸೊ ಅದನ್ನು ಡೈರೆಕ್ಟಾಗಿ ಹಾಕೀನಿ. ಸೊ ಇದನ್ನು ಹಾಕಿ ಏನೂ ಮಾಡುವಂಗಿಲ್ಲ, ಬಡ ಬಡ ಸಣ್ಣಗೆ ಮಿಕ್ಸಿ ಹಾಕ್ಬಿಡ್ರಿ. ಸೊ ಇದು ಸಣ್ಣಗೆ ಗ್ರೈಂಡ್ ಆದಮೇಲೆ ಇನ್ನೊಂದು ಸ್ವಲ್ಪ ಟೊಮ್ಯಾಟೊ ಲೆಫ್ಟ್ ಓವರ್ ಆಗಿತ್ತು, ಸೊ ಅದನ್ನು ಕೂಡ ಇಲ್ಲಿ ಕಟ್ ಮಾಡಿ ಹಾಕೋತೀನಿ. ನೋಡಿ ಇದು ಕೂಡ ಸಣ್ಣಗೆ ಪೇಸ್ಟ್ ಆಗೈತಿ. ಈಗೇನು ಮಾಡುವಂಗಿಲ್ಲ, ಮೀಡಿಯಮ್ ಫ್ಲೇಮಲ್ಲಿಟ್ಟು, ಸಣ್ಣ ಫ್ಲೇಮಲ್ಲ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ 10 ನಿಮಿಷ ಕುದಿಯೋಗ್ಬಿಡೋಣಂತ. ನಡಕ್ಕೆ ಒಂದು ಸ್ವಲ್ಪ ಹಿಂಗೆ ಕೈ ಆಡಿಸ್ತಾರ್ರಿ, ಅಂದ್ರೆ ಇದು ತಳ ಎಲ್ಲ ಅಂಟ್ಕೊಳಂಗಿಲ್ಲ. ಇದನ್ನ ಹಂಗೆ ಇನ್ನೊಂದು 5 ನಿಮಿಷ ಕುದಿಯಾಕ್ಬಿಡೋಣಂತ. ಇದು ಕುದ್ದಾದ್ಮೇಲೆ 1-2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಟೇಬಲ್ ಸ್ಪೂನ್ ತೊಗೋರಿ, 2 ಸ್ಪೂನಷ್ಟು ಸಕ್ಕರೆ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 2 ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕ್ಕೊಳ್ಳೋಣಂತ. ಮತ್ತು ಮನ್ಯಾಗ ಮಾಡಿದ ನಾ ಏನು ಹಾಕ್ಕೊಂಡೀನಿ, ಒಂದು ಸ್ವಲ್ಪ ಮಸಾಲ ಹಾಕ್ಕೊಂಡೀನಿ, ಯಾವುದಾದ್ರೂ ಮಿಕ್ಸ್ಡ್ ಮಸಾಲ ಅನ್ನೋ ಇರ್ಬೋದು. ಒಂದು ಅರ್ಧ ಸ್ಪೂನಷ್ಟು ಹಾಕೋರಿ ಸಾಕು. ಈಗ ನೋಡಿರಿ ಆಲ್ಮೋಸ್ಟ್ ಕಲರ್ ಎಷ್ಟು ಚಂದ ಕಾಣತೈತೆ ಅಂತಂದು. ಸೊ ಇದನ್ನ ಆಮೇಲೆ ನೋಡ್ಬೋದು ನೀವು, ಮಾಮೂಲಾಗಿ ಎಲ್ಲ ಸೋಸ್ಕೊಂಡು ಅದನ್ನೆಲ್ಲ ಸೋಸಿ ಮಾಡ್ತಾರೆ. ನಾ ಇಲ್ಲಿ ಏನೂ ಸೋಸ್ತಾ ಇಲ್ಲ. ಈ ಕೆಚಪ್ಪನ್ನು 10 ನಿಮಿಷ ಕುದಿಸಿದಾದ್ಮೇಲೆ ಏನು ಮಾಡಿರಿ, ಒಂದು ಸ್ವಲ್ಪ ಆರಕ್ಬಿಡ್ರಿ. ನೋಡಿರಿ ಈಗ ಇದು ಫುಲ್ ಟೊಮ್ಯಾಟೊ ಏನಾಗೈತಿ, ಆರೈತಿ. ಇದು ಆರಿದಾದ್ಮೇಲೆ ಏನು ಮಾಡ್ಬೇಕಂದ್ರೆ ಮತ್ತೊಮ್ಮೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣಂತ. ನೀವು ಇದನ್ನು ಸೋಸ್ಕೊಂಡ್ರೆ ಏನಾಗುತ್ತೆ, ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಸ್ವಲ್ಪ ಇದು ಹೋಗಿಬಿಡ್ತೈತೆ ಹೊರಗೆ. ಸೊ ಇನ್ನೊಂದು ಸಲ ಸಣ್ಣಾಗಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಏನೂ ವೇಸ್ಟ್ ಆಗೋಲ್ಲ ಟೊಮ್ಯಾಟೊದ್ರೊಳಗೆ. ನೋಡಿರಿ ಇನ್ನು ಸಣ್ಣ ಮಾಡ್ಕೊಂಡಾದ್ಮೇಲೆ ಹೆಂಗೆ ಪೇಸ್ಟ್ ಆಗೈತೆ ನೋಡಿರಿ. ಈ ಥರ ಫುಲ್ ಫೈನಾಗಿ ಪೇಸ್ಟ್ ಮಾಡ್ಕೊಂಬಿಟ್ರೆ